ಒಂದು ತುಂಬಾ ಸ್ಪೆಷಲ್ ಇಯರ್ ಆಗ್ತಾ ಇರ್ತಕ್ಕಂಥದ್ದು, ಸ್ಪೆಷಲ್ ಮಂತ್ ಸ್ಯಾಂಡಲ್ವುಡ್ ಸಿನಿಮಾಗಳಿಗೆ. ಸೊ ರಕ್ಷಿತಾ ಮೇಡಮ್ ಇಷ್ಟು ವರ್ಷದ ಸಿನಿಮಾ ಜರ್ನಿ ನೋಡಿದ್ರಿ ಮೇಡಮ್, ಇಯರ್ ಎಂಡ್ ಆಗ್ತಾ ಇದೆ, ಇಂಡಸ್ಟ್ರಿಯ ಬೆಳವಣಿಗೆಗಳು ಈಗ ಹೇಗೆ ಅನಿಸ್ತಾ ಇದೆ ಅಂತ? ತುಂಬ ಪಾಸಿಟಿವ್ ಆಗಿದೆ ಅನಿಸ್ತಿದೆ. ಸ್ಪೆಷಲಿ ಇಷ್ಟು ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಷ್ಟು ಆಕ್ಟಿವ್ ಆಗಿದೆ ಅಂದರೆ ಎವ್ರಿಬಡಿ ಹ್ಯಾಸ್ ವರ್ಕ್ ಆ್ಯಂಡ್ ಎವ್ರಿಬಡಿ ಈಸ್ ಗಿವಿಂಗ್ ಪಾಸಿಟಿವ್ ಸ್ಟೋರೀಸ್ ಅಂದರೆ ಖಂಡಿತ ಇಯರ್ ಎಂಡಲ್ಲಿ ಇಟ್ಸ್ ಎ ವೆರಿ ವೆರಿ ಪಾಸಿಟಿವ್ ಥಿಂಗ್ ಅನಿಸುತ್ತೆ. ಸ್ಪೆಷಲಿ ದ ವೇ 45 ಆ್ಯಂಡ್ ಮಾರ್ಕ್ ಎರಡೂ ಸಿನಿಮಾಗಳು ಸೂಪರಾಗಿ ಪಬ್ಲಿಸಿಟಿ ಆಗ್ತಾ ಇದೆ. ಡೆಫಿನೆಟ್ಲಿ ಜನ ಒಪ್ಕೋತಾರೆ. ಎರಡು ಸಿನಿಮಾ ತುಂಬ ದೊಡ್ಡ ಸಕ್ಸಸ್ ಕಾಣಿಸುತ್ತೆ ಅಂತ ನನಗೆ ಅನಿಸುತ್ತೆ. ಮೇಡಮ್ ಏನಂತಂದರೆ ಇಷ್ಟು ವರ್ಷ ಜರ್ನಿ ನೋಡಿದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆವಾಗಲೇ ಮಾತಾಡ್ತಾ ಇದ್ವಿ, ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಸ್ನೇಹ ಮತ್ತು ಅವರ ಒಡನಾಟನ ನಿಮ್ಮಷ್ಟು ಹತ್ತಿರದಿಂದ ಕಂಡಂಥವ್ರು ಕೆಲವರು. ಸೊ ನಿಮ್ಗೆ ಏನು ಅನಿಸುತ್ತೆ ಅವ್ರ ಸ್ನೇಹದ ಬಗ್ಗೆ, ಅವರ ಜರ್ನಿ ಬಗ್ಗೆ, ಒಡನಾಟದ ಬಗ್ಗೆ, ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಅಂತ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನನಗೆ ಅನಿಸಲ್ಲ ಕಣೋ ಏನಾದರೂ ಇದೆ ಅಂತ. ಆ್ಯಕ್ಚುಲಿ ಸುದೀಪ್ ಅವ್ರು ನಿನ್ನೆ ತುಂಬ ಚೆನ್ನಾಗಿ ಒಂದು ಮಾತು ಹೇಳಿದ್ರು. ನಾವು ಯಾವತ್ತೂ ಪಬ್ಲಿಕಲ್ಲಿ ಬಂದು ಯಾವತ್ತೂ ಒಬ್ರ ಜೊತೆ ಒಬ್ಬರು ಜಗಳಗಳಾಡಿಲ್ಲ. ನನ್ನ ಪ್ರಕಾರ ಎಲ್ಲ ಸರಿ ಹೋಗ್ಬಿಡುತ್ತೆ ಕಣೋ. ಐ ಡೋಂಟ್ ಥಿಂಕ್ ಇಟ್ಸ್ ಸಚ್ ಅ ಬಿಗ್ ಡೀಲ್ ಅಂತ ನನಗೇನು ಅನಿಸ್ತಾ ಇಲ್ಲ. ಐ ವಿಶ್ ದರ್ಶನ್ ವಾಸ್ ಹಿಯರ್ ಟು ಆನ್ಸರ್ ಸಚ್ ಕ್ವೆಶನ್ಸ್, ಬಟ್ ಅವನು ಬಹುಶಃ ಇದ್ದಿದ್ರೆ ಹಿ ವುಡ್ ಹ್ಯಾವ್ ಆಲ್ಸೋ ನಾಟ್ ಸ್ಪೋಕನ್ ಅಬೌಟ್ ಇದ್ರ ಬಗ್ಗೆ ಏನು ಮಾತಾಡ್ತಿರ್ಲಿಲ್ಲ ಅನ್ಸುತ್ತೆ ಅವನು. ಸೊ ನನಗೆ ಆ ಥರ ಏನೂ ಅನಿಸ್ತಿಲ್ಲ ಟು ಬಿ ಆನೆಸ್ಟ್. ಯುದ್ಧಕ್ಕೆ ಸಿದ್ಧ ಮಾತಿಗೆ ಬದ್ಧ ಅನ್ನೋ ಒಂದು ಮಾತು ಹಂತವಾಗಿ ಬದಲಾಗಿದ್ದು ಹೇಗೆ? ಓಪನ್ ಆಗಿ ಅವನು ಹೇಳಿದ್ದಾನೆ, ಅದು ಪೈರಸಿ ವಿರುದ್ಧ ಮಾತಾಡಿದ್ದೀನಿ ಅಂತ. ಇನ್ಫ್ಯಾಕ್ಟ್ ಅದು ಅವರೇ ಅಲ್ಲ, ನಿನ್ನೆ ನಾನು ಇನ್ನೊಬ್ರು ಟೀಮ್ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಸ್ಟೇಷನ್ಗೆ ಹೋಗಿದ್ರು ಕಂಪ್ಲೇಂಟ್ ಕೊಡೋಕ್ಕೆ ದ್ಯಾಟ್ ಅವ್ರದ್ದು ಸಿನಿಮಾ ತುಂಬ ಪೈರಸಿ ಆಗಿತ್ತು ಅಂತ. ಸೊ ಇದು ಒಬ್ರದ್ದು ಹೋರಾಟ ಅಲ್ಲ ಅನಿಸುತ್ತೆ. ಇಂಡಸ್ಟ್ರಿಯಲ್ ಪ್ರತಿಯೊಬ್ಬ ಪ್ರೊಡ್ಯೂಸರ್, ಪ್ರತಿಯೊಬ್ಬ ಡೈರೆಕ್ಟರ್ ಹೋರಾಟ ಇದು. ಒಂದು ತುಂಬಾ ಸ್ಪೆಷಲ್ ಇಯರ್ ಆಗ್ತಾ ಇರ್ತಕ್ಕಂಥದ್ದು, ಸ್ಪೆಷಲ್ ಮಂತ್ ಸ್ಯಾಂಡಲ್ವುಡ್ ಸಿನಿಮಾಗಳಿಗೆ. ಸೊ ರಕ್ಷಿತಾ ಮೇಡಮ್ ಇಷ್ಟು ವರ್ಷದ ಸಿನಿಮಾ ಜರ್ನಿ ನೋಡಿದ್ರಿ ಮೇಡಮ್, ಇಯರ್ ಎಂಡ್ ಆಗ್ತಾ ಇದೆ, ಇಂಡಸ್ಟ್ರಿಯ ಬೆಳವಣಿಗೆಗಳು ಈಗ ಹೇಗೆ ಅನಿಸ್ತಾ ಇದೆ ಅಂತ? ತುಂಬ ಪಾಸಿಟಿವ್ ಆಗಿದೆ ಅನಿಸ್ತಿದೆ. ಸ್ಪೆಷಲಿ ಇಷ್ಟು ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಷ್ಟು ಆಕ್ಟಿವ್ ಆಗಿದೆ ಅಂದರೆ ಎವ್ರಿಬಡಿ ಹ್ಯಾಸ್ ವರ್ಕ್ ಆ್ಯಂಡ್ ಎವ್ರಿಬಡಿ ಈಸ್ ಗಿವಿಂಗ್ ಪಾಸಿಟಿವ್ ಸ್ಟೋರೀಸ್ ಅಂದರೆ ಖಂಡಿತ ಇಯರ್ ಎಂಡಲ್ಲಿ ಇಟ್ಸ್ ಎ ವೆರಿ ವೆರಿ ಪಾಸಿಟಿವ್ ಥಿಂಗ್ ಅನಿಸುತ್ತೆ. ಸ್ಪೆಷಲಿ ದ ವೇ 45 ಆ್ಯಂಡ್ ಮಾರ್ಕ್ ಎರಡೂ ಸಿನಿಮಾಗಳು ಸೂಪರಾಗಿ ಪಬ್ಲಿಸಿಟಿ ಆಗ್ತಾ ಇದೆ. ಡೆಫಿನೆಟ್ಲಿ ಜನ ಒಪ್ಕೋತಾರೆ. ಎರಡು ಸಿನಿಮಾ ತುಂಬ ದೊಡ್ಡ ಸಕ್ಸಸ್ ಕಾಣಿಸುತ್ತೆ ಅಂತ ನನಗೆ ಅನಿಸುತ್ತೆ. ಮೇಡಮ್ ಏನಂತಂದರೆ ಇಷ್ಟು ವರ್ಷ ಜರ್ನಿ ನೋಡಿದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆವಾಗಲೇ ಮಾತಾಡ್ತಾ ಇದ್ವಿ, ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಸ್ನೇಹ ಮತ್ತು ಅವರ ಒಡನಾಟನ ನಿಮ್ಮಷ್ಟು ಹತ್ತಿರದಿಂದ ಕಂಡಂಥವ್ರು ಕೆಲವರು. ಸೊ ನಿಮ್ಗೆ ಏನು ಅನಿಸುತ್ತೆ ಅವ್ರ ಸ್ನೇಹದ ಬಗ್ಗೆ, ಅವರ ಜರ್ನಿ ಬಗ್ಗೆ, ಒಡನಾಟದ ಬಗ್ಗೆ, ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಅಂತ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನನಗೆ ಅನಿಸಲ್ಲ ಕಣೋ ಏನಾದರೂ ಇದೆ ಅಂತ. ಆ್ಯಕ್ಚುಲಿ ಸುದೀಪ್ ಅವ್ರು ನಿನ್ನೆ ತುಂಬ ಚೆನ್ನಾಗಿ ಒಂದು ಮಾತು ಹೇಳಿದ್ರು. ನಾವು ಯಾವತ್ತೂ ಪಬ್ಲಿಕಲ್ಲಿ ಬಂದು ಯಾವತ್ತೂ ಒಬ್ರ ಜೊತೆ ಒಬ್ಬರು ಜಗಳಗಳಾಡಿಲ್ಲ. ನನ್ನ ಪ್ರಕಾರ ಎಲ್ಲ ಸರಿ ಹೋಗ್ಬಿಡುತ್ತೆ ಕಣೋ. ಐ ಡೋಂಟ್ ಥಿಂಕ್ ಇಟ್ಸ್ ಸಚ್ ಅ ಬಿಗ್ ಡೀಲ್ ಅಂತ ನನಗೇನು ಅನಿಸ್ತಾ ಇಲ್ಲ. ಐ ವಿಶ್ ದರ್ಶನ್ ವಾಸ್ ಹಿಯರ್ ಟು ಆನ್ಸರ್ ಸಚ್ ಕ್ವೆಶನ್ಸ್, ಬಟ್ ಅವನು ಬಹುಶಃ ಇದ್ದಿದ್ರೆ ಹಿ ವುಡ್ ಹ್ಯಾವ್ ಆಲ್ಸೋ ನಾಟ್ ಸ್ಪೋಕನ್ ಅಬೌಟ್ ಇದ್ರ ಬಗ್ಗೆ ಏನು ಮಾತಾಡ್ತಿರ್ಲಿಲ್ಲ ಅನ್ಸುತ್ತೆ ಅವನು. ಸೊ ನನಗೆ ಆ ಥರ ಏನೂ ಅನಿಸ್ತಿಲ್ಲ ಟು ಬಿ ಆನೆಸ್ಟ್. ಯುದ್ಧಕ್ಕೆ ಸಿದ್ಧ ಮಾತಿಗೆ ಬದ್ಧ ಅನ್ನೋ ಒಂದು ಮಾತು ಹಂತವಾಗಿ ಬದಲಾಗಿದ್ದು ಹೇಗೆ? ಓಪನ್ ಆಗಿ ಅವನು ಹೇಳಿದ್ದಾನೆ, ಅದು ಪೈರಸಿ ವಿರುದ್ಧ ಮಾತಾಡಿದ್ದೀನಿ ಅಂತ. ಇನ್ಫ್ಯಾಕ್ಟ್ ಅದು ಅವರೇ ಅಲ್ಲ, ನಿನ್ನೆ ನಾನು ಇನ್ನೊಬ್ರು ಟೀಮ್ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಸ್ಟೇಷನ್ಗೆ ಹೋಗಿದ್ರು ಕಂಪ್ಲೇಂಟ್ ಕೊಡೋಕ್ಕೆ ದ್ಯಾಟ್ ಅವ್ರದ್ದು ಸಿನಿಮಾ ತುಂಬ ಪೈರಸಿ ಆಗಿತ್ತು ಅಂತ. ಸೊ ಇದು ಒಬ್ರದ್ದು ಹೋರಾಟ ಅಲ್ಲ ಅನಿಸುತ್ತೆ. ಇಂಡಸ್ಟ್ರಿಯಲ್ ಪ್ರತಿಯೊಬ್ಬ ಪ್ರೊಡ್ಯೂಸರ್, ಪ್ರತಿಯೊಬ್ಬ ಡೈರೆಕ್ಟರ್ ಹೋರಾಟ ಇದು.